ಹಾಯ್ ಗಾಯ್ಸ್, ವೆಲ್ಕಮ್ ಟು ಒನ್ ಮೋರ್ ವ್ಲಾಗ್. ನಾವು ತುಂಬ ದಿನದಿಂದ ಅನ್ಕೊತಾ ಇದ್ವಿ ತಿರುಪತಿಗೆ ಹೋಗಬೇಕು ಅಂತ. ಫೈನಲ್ ಆಗಿ ಹೋಗಿ ಬಂದ್ವಿ. ನಾವು ಪಾಪುಗೆ 1 ಇಯರ್ ಕಂಪ್ಲೀಟ್ ಆಗೋಷ್ಟರಲ್ಲೇ ತಿರುಪತಿಗೆ ಹೋಗಿ ಬರಬೇಕು ಅಂತ ನಾವು ಹೋಗಿದ್ದು. ತುಂಬ ಚೆನ್ನಾಗಿ ದರ್ಶನ ಎಲ್ಲನೂ ಆಯಿತು. ಮತ್ತು ನಾವು ಒಂದೇ ದಿನ 2 ಸರಿ ದರ್ಶನ ಮಾಡ್ಕೊಂಡ್ವಿ. ಅದಕ್ಕೂ ತುಂಬ ಟೈಮ್ ಏನು ಹಿಡಿಲಿಲ್ಲ, ತುಂಬ ಬೇಗನೆ ದರ್ಶನ ಆಯಿತು. ಅದು ಹೇಗೆ ಅಂತ ಮುಂದೆ ಹೇಳ್ತೀನಿ. ನಾವು ತಿರುಪತಿಗೆ VIP ಬ್ರೇಕ್ ದರ್ಶನಕ್ಕೆ ಹೋಗಿದ್ವಿ. ನಮ್ಮದು ದರ್ಶನದ ಟೈಮ್ ಬಂದು ಭಾನುವಾರ 6 ಗಂಟೆಗೇ ಇತ್ತು ಬೆಳಿಗ್ಗೆ. ಇನ್ನು ಅಷ್ಟು ಬೇಗ ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾವು ಶನಿವಾರ ಒಂದು 3 ಗಂಟೆಗೆ ಮನೆಯಿಂದ ಹೊರಟ್ವಿ. ಭಜಲೆ ರಾಮ ನಾಮ ಸುಖಧಾಮ, ಭಜಲೆ ರಾಮ ನಾಮ ಸುಖಧಾಮ, ಭಜಲೆ ರಾಮ ನಾಮ ಸುಖಧಾಮ, तेरा पूरन हो सब काम, तेरा. ನಾವು ತಿರುಪತಿಗೆ ಹೋಗೋ ಅಷ್ಟೊತ್ತಿಗೆ ರಾತ್ರಿ 8 ಗಂಟೆ ಆಯಿತು. ಇನ್ನು ಅಲ್ಲಿ ಹೋದ ತಕ್ಷಣ ಫಸ್ಟ್ ನಾವು TTD ಕಡೆಯಿಂದ ನಮಗೇನು ಕನ್ಫರ್ಮೇಷನ್ ಟಿಕೆಟ್ ಅನ್ನೋದು ಬಂದಿತ್ತು ಅದನ್ನು ಡೌನ್ಲೋಡ್ ಮಾಡಿಟ್ಕೊಂಡ್ವಿ. ಅದಾದಮೇಲೆ ನಮಗೆ ಎಂಟ್ರೆನ್ಸಲ್ಲೇ ಚೆಕಿಂಗ್ ಎಲ್ಲನೂ ಇರುತ್ತೆ. ಕಾರಲ್ಲಿ ಏನಾದರೂ ತೊಗೊಂಡು ಹೋಗ್ತಾ ಇದೆಯಾ, ಪ್ಲಾಸ್ಟಿಕ್ ಏನಾದರೂ ಇದೆಯಾ ಅಂತೇಳ್ಬಿಟ್ಟು ಚೆಕ್ ಮಾಡ್ತಾರೆ. ನಾವು ಬೆಟ್ಟದ ಮೇಲೆ ಏನು ಪ್ಲಾಸ್ಟಿಕ್ ತೊಗೊಂಡು ಹೋಗೋಂಗಿಲ್ಲ, ಎಲ್ಲನೂ ಕೆಳಗಡೆ ಡಸ್ಟ್ಬಿನ್ಗೆ ಹಾಕಬೇಕಾಗುತ್ತೆ. ಅದಾದಮೇಲೆ ನಾವು ರೂಮ್ ಹತ್ರ ಹೋಗೋ ಅಷ್ಟೊತ್ತಿಗೆ 9 ಗಂಟೆ ಆಯಿತು. ಇನ್ನು ನಾವೆಲ್ಲ ರೂಮ್ಗೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಏನಾದರೂ ತಿನ್ಕೊಂಬರೋಣ ಅಂತೇಳ್ಬಿಟ್ಟು ನಮ್ಗೆ ಹತ್ರ ಇರೋವಂಥ ಒಂದು ಹೋಟೆಲ್ಗೆ ಹೋದ್ವಿ. ಹೋಟೆಲಲ್ಲಂತೂ ತುಂಬಾ ರಶ್ ಇತ್ತು, ಬಟ್ ಹೋಟೆಲ್ ನೋಡೋಕ್ಕಂತೂ ತುಂಬ ಚೆನ್ನಾಗಿತ್ತು. ನಾವು ಒಳಗಡೆ ಹೋಗಿ ನೋಡಬೇಕು ಅಂದ್ಕೊಂಡು, ಬಟ್ ಆಗಲಿಲ್ಲ, ಯಾಕಂದರೆ ತುಂಬ ರಶ್ ಇತ್ತು. ಒಬ್ಬೊಬ್ಬರು 2 ಅವರ್ಸ್ 3 ಅವರ್ಸಿಂದನೂ ವೆಯ್ಟ್ ಮಾಡ್ತಾಯಿದ್ರು ಒಳಗಡೆ ಹೋಗಿ ಊಟ ಮಾಡೋದಕ್ಕೆ. ಇನ್ನು ಇದೆಲ್ಲ ಆಗಲ್ಲ ಅಂತೇಳ್ಬಿಟ್ಟು ಹೊರಗಡೆ ಸ್ಟ್ಯಾಂಡಿಂಗಲ್ಲೇ ಅಲ್ಲಿಟ್ಟೆಲ್ಲನೂ ಟಿಫನ್ನೇ ಇದ್ದಿದ್ದು. ಟಿಫನ್ ತಗೊಂಡು ತಿಂದ್ವಿ. ನೀವು ನೋಡ್ಬೋದು ಹೋಟೆಲ್ ಹೇಗೆ ಕಾಣಿಸ್ತಿದೆ ಅಂತ. ಇದಿನ್ನೂ ಹೊರಗಡೆ ಅಷ್ಟು, ನಾವು ಒಳಗಡೆ ಹೋಗಲಿಲ್ಲ. ಒಳಗಡೆ ಹೋಗಬೇಕು ಅಂದರೆ ಇನ್ನೂ ಒಂದು 2 ಅವರ್ಸ್ ವೆಯ್ಟ್ ಮಾಡಬೇಕಿತ್ತು. ಬಟ್ ಅಷ್ಟೊಂದು ಪೇಷನ್ಸ್ ಯಾರಿಗೂ ಇರಲಿಲ್ಲ. ಎಲ್ಲರೂ ಹೋಗಿ ಫಸ್ಟು ಟಿಫನ್ ತಿನ್ಕೊಂಡು ಹೋಗಿ ಮಲ್ಕೊಂಡ್ರೆ ಸಾಕು ಅಂತಿದ್ರು, ಯಾಕಂದರೆ ಜರ್ನಿ ಮಾಡಿ ಬಂದಿದ್ರಲ್ಲ, ಅದಕ್ಕೆ ಫಸ್ಟ್ ಮಲಗಬೇಕು ಅಂತಿದ್ರು. ಪರಮ ಪದ ಪಾವೆ ಮನ ಹೋವೆ ನಿಷ್ಕಾಮ, ಮನವಾ ಮನ ಹೋವೆ ನಿಷ್ಕಾಮ, ಭಜಲೆ ರಾಮ ನಾಮ ಸುಖಧಾಮ, ಭಜಲೆ ರಾಮ ನಾಮ ಸುಖಧಾಮ. ಬೆಳಿಗ್ಗೆ 6 ಗಂಟೆಗೇ ದರ್ಶನ ಇತ್ತಲ್ಲ, ಅದಕ್ಕೆ ಎಲ್ಲರೂ ಬೆಳಗಿನ ಜಾವ 4:15ಗೆ ಇದ್ವಿ. ಎದ್ದು ಎಲ್ಲರೂ ರೆಡಿಯಾಗಿ, ಇನ್ನು ಪಾಪು ಬೇರೆ ಇತ್ತಲ್ಲ, ಇನ್ನು ಅವಳನ್ನು ಎಬ್ಸಿ ರೆಡಿಯಾಗಿ ನಾವು 5:15ಗೆ ನಾವು ರೂಮಿಂದ ಹೊರಟ್ವಿ. ನಾವು ವೈಕುಂಠಂ ಕ್ಯೂ ಕಾಂಪ್ಲೆಕ್ಸ್ ಹತ್ರ ಹೋಗಬೇಕಿತ್ತು. ಅಲ್ಲಿ ನಮಗೆ ಚೆಕಿಂಗ್ ಎಲ್ಲನೂ ಇತ್ತು. ಇನ್ನು ಅಲ್ಲಿ ಹೋಗಿ ಎಲ್ಲ ಚೆಕಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ದರ್ಶನಕ್ಕೆ ಹೋದ್ವಿ. ನಾವು ದರ್ಶನಕ್ಕೆ ಹೋಗಿರೋ 1 ಅವರ್ಗೆ ನಮಗೆ ಆನಂದ ನಿಲಯದಲ್ಲಿ ಆ ತಿರುಪತಿ ತಿಮ್ಮಪ್ಪನ ದರ್ಶನ ಆಯಿತು. ಕಣ್ಣು ತುಂಬ ದೇವ್ರನ್ನ ಹತ್ರದಿಂದ ನೋಡ್ತಾ ಇದ್ದರೆ ಕಣ್ಣಲ್ಲಿ ಅದಷ್ಟಕ್ಕದೇ ನೀರು ಬರ್ತಾ ಇತ್ತು. ಅದು ಯಾಕೆ ಬರ್ತಾ ಇತ್ತು ಅಂತ ನನಗೆ ಇವತ್ತು ಗೊತ್ತೇ ಇಲ್ಲ. ಅಲ್ಲಿ ಹೋಗಿ ನಾವು ಏನೇನೋ ಅಂದ್ಕೊಂಡಿರ್ತೀವಿ, ಏನೇನೋ ಕೇಳ್ಕೋಬೇಕು ಅಂತ, ಏನು ಕೇಳೋಕ್ಕೂ ಆಗಲ್ಲ. ದೇವ್ರನ್ನ ಕಣ್ಣು ತುಂಬ ನೋಡ್ತೀವಿ ಅಷ್ಟೇ. ಅದು ಯಾಕೆ ಕಣ್ಣಲ್ಲಿ ನೀರು ಬಂತು ಅಂತ ನನಗಿವತ್ತಿಗೂ ಗೊತ್ತಿಲ್ಲ. ಇನ್ನು ಆ ದೇವರನ್ನ ಹತ್ತಿರದಿಂದ ಒಳ್ಳೆ ದರ್ಶನ ಮಾಡಿಕೊಂಡು ಹೊರಗಡೆ ಬಂದ್ವಿ. ಮತ್ತು ದೇವಸ್ಥಾನದ ಒಳಗಡೆನೇ ವೆಂಕಟರಮಣ ಸ್ವಾಮಿಯವರ ತಾಯಿಯ ದರ್ಶನ ಮಾಡ್ಕೊಂಡ್ವಿ. ಅದಾದಮೇಲೆ ಎಡಭಾಗಕ್ಕೆ, ಆನಂದ ನಿಲಯದ ಎಡಭಾಗಕ್ಕೆ ಅಲ್ಲಿ ಕೂತ್ಕೊಂಡು ಪ್ಲೇಸ್ ಇದೆ, ಅಲ್ಲಿ ಕೂತ್ಕೊಂಡು ಮೆಡಿಟೇಷನ್ ಮಾಡಿ, ಅಲ್ಲಿ ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡು, ಅಲ್ಲಿ ರೌಂಡಾಗಿ ಒಂದು ಬಂಡೆ ಐತೆ, ಅದ್ರ ಮೇಲೆ ಏನಾದರೂ ಬರೆದ್ರೆ ಎಲ್ಲನೂ ಆಗುತ್ತೆ ಅಂತಾರೆ. ಅದನ್ನು ಬರೆದು ಬಂದ್ವಿ. ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬರೋ ಅಷ್ಟೊತ್ತಿಗೆ 7:15 ಆಗಿತ್ತು. 6 ಗಂಟೆಗೆ ಹೋಗಿದ್ದು ನಾವು, 7:15 ಆಯಿತು.
ಇಲ್ಲೋಡ ಚಿನ್ನಮ್ಮ ಬಾ. ನಾವು 2 ಸಾರಿ ದರ್ಶನಕ್ಕೆ ಹೋದ್ವಿ ಅಂದೆ ಅಲ್ಲ, ಅದು ಹೇಗೆ ಅಂತಂದರೆ ನಮ್ಮದು ದರ್ಶನ 7:15ಗೆ ಕಂಪ್ಲೀಟ್ ಆಗೋಯಿತು. ದರ್ಶನ ಮಾಡಿಕೊಂಡು ನಾವು ದೇವಸ್ಥಾನದ ಕಡೆಯಿಂದ ಪ್ರಸಾದ ಕೊಡ್ತಾಯಿದ್ರು. ಪ್ರಸಾದ ಎಲ್ಲನೂ ತಿಂದ್ಕೊಂಡು ಇನ್ನೂ ಟೈಮ್ ಇತ್ತು. ಇನ್ನೇನು ಮಾಡೋದು ಅಂತೇಳ್ಬಿಟ್ಟು ನಮ್ಮ ಅತ್ತೆಯವರು ನಾವು ರೆಸ್ಟ್ ಮಾಡ್ತೀವಿ ಅಂತ ರೂಮ್ಗೆ ಹೋದರು. ಇನ್ನು ನಾನು ಮತ್ತು ನಮ್ಮ ಯಜಮಾನ್ರು ಫಸ್ಟಿಂದನೂ ಅನ್ಕೊತಾ ಇದ್ವಿ ನಮ್ಮ ಪಾಪುನ ತಿರುಪತಿಗೆ ಕರ್ಕೊಂಡು ಹೋಗಬೇಕು, ಅದು ಸುಪಥಮ್ ಮುಖಾಂತರ ಹೋಗಬೇಕು ಅಂತ. ಸುಪಥಮ್ ಹತ್ರ ಏನು ಅಂತಂದರೆ 1 ಇಯರ್ ಒಳಗಡೆ ಏನಾದರೂ ಮಕ್ಕಳಿದ್ರೆ ಅವ್ರಿಗೆ ಫ್ರೀಯಾಗಿ ಅಲ್ಲಿ ಬಿಡ್ತಾರೆ ಮತ್ತು ಬೇಗನೂ ದರ್ಶನ ಆಗುತ್ತೆ. ಆ ದರ್ಶನಕ್ಕೆ ನಾವು ಯಾವಾಗಿಂದನೂ ಹೋಗಬೇಕು ಅಂದ್ಕೊಂಡ್ವಿ. ಇವಾಗ ಹೆಂಗೂ ಟೈಮ್ ಇದೆಯಲ್ಲ ಅಂತೇಳ್ಬಿಟ್ಟು ಮತ್ತೆ ಪಾಪುನ ಎತ್ಕೊಂಡು ಮತ್ತೆ ನಾವು ಸುಪಥಮ್ ಹತ್ರ ಹೋದ್ವಿ. ಅಲ್ಲಿ ಹೋಗೋದಕ್ಕೆ ಏನೇನು ನಮಗೆ ಪ್ರೂಫ್ಸ್ ಬೇಕು ಅಂತಂದರೆ ID ಕಾರ್ಡ್ ಬೇಕು, ತಂದೆ ತಾಯಿದು ಇಬ್ಬರದೂ, ಮತ್ತು ಪಾಪುದು ಬರ್ತ್ ಸರ್ಟಿಫಿಕೇಟ್ ಬೇಕಾಗುತ್ತೆ. 1 ಇಯರ್ ಒಳಗಡೆ ಇರುವಂಥ ಮಕ್ಕಳನ್ನ ಮಾತ್ರ ಅಲ್ಲಿ ಬಿಡ್ತಾರೆ. ನಾವು ಸುಪಥಮ್ ಹತ್ರ ಬೇಗ ಬಿಟ್ಟರೆ ಹೋಗೋಣ, ಇಲ್ಲಾಂದರೆ ಬೇಡ ಅಂದ್ಕೊಂಡಿದ್ವಿ. ನಾವು 11 ಗಂಟೆಗೆ ಹೋದ್ವಿ. ಹೋದ ತಕ್ಷಣ ಅವ್ರು ಇನ್ನೇನು ನಾವು ಬಿಡ್ತೀವಿ ಅಂತ ಹೇಳ್ತಾಯಿದ್ರು. ಸರಿ ಅಂತ ಹೇಳ್ಬಿಟ್ಟು ನಾವು ಹೋಗಿ ಇನ್ನು ID ಪ್ರೂಫ್ಸ್ ಎಲ್ಲನೂ ತೋರಿಸಿ ನಾವು ದರ್ಶನಕ್ಕೆ ಹೋದ್ವಿ. ಒಂದು 1 ಅವರ್ ಆಯ್ತು ಅಷ್ಟೇ, ಅಲ್ಲೂ ಬೇಗನೆ ದರ್ಶನ ಆಯಿತು. ಬಟ್ ಏನು ಅಂತಂದರೆ ಅಲ್ಲಿ ಎಲ್ಲರೂ ಬಿಡ್ತಾ ಇರ್ತಾರೆ. ಈ ಕಲ್ಯಾಣೋತ್ಸವಕ್ಕೆ ಹೋಗೋವ್ರನ್ನ ಮತ್ತು ಈ 300 ರೂಪಾಯಿ ಟಿಕೆಟ್ ಇರುತ್ತಲ್ಲ ಅವ್ರನ್ನ, ಮತ್ತು ಚಿಕ್ಕ ಮಕ್ಳು ಇರ್ತಾರಲ್ಲ ಇವ್ರನ್ನ ಎಲ್ಲರೂ ಬಿಡ್ತಾ ಇರ್ತಾರೆ. ಹಾಗಾಗಿ ತುಂಬಾ ರಶ್ ಇರುತ್ತೆ. ಬಟ್ VIP ದರ್ಶನಕ್ಕೂ ಇದಕ್ಕೇನು ಡಿಫ್ರೆನ್ಸು ಅಂತಂದರೆ ಅಲ್ಲಿ ಅಷ್ಟೊಂದು ರಶ್ ಇರೋದಿಲ್ಲ, ಇಲ್ಲಿ ತುಂಬಾ ರಶ್ ಇರುತ್ತೆ. ಹೋಗೋವಾಗೂ ಅಷ್ಟೇ, ಬರೋವಾಗೂ ಅಷ್ಟೇ ತುಂಬ ರಶ್ ಇರುತ್ತೆ. ಮತ್ತು ಅಲ್ಲಿ ನಾನು ಫಸ್ಟ್ ಹೇಳಿದ್ದೆ, ನಾವು VIP ದರ್ಶನಕ್ಕೆ ಹೋದಾಗ ಒಳಗಡೆ ಕುತ್ಕೊಂಡು ಮೆಡಿಟೇಷನ್ ಎಲ್ಲ ಮಾಡಿದ್ವಿ ಮತ್ತು ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡು ಅಲ್ಲಿ ಬರೆಯೋದಕ್ಕೆ ಒಂದು ಪ್ಲೇಸ್ ಇದೆ ಅಂತ. ಬಟ್ ಅದೇನು ಇವಾಗ ಬರೆಯೋದಕ್ಕೆಲ್ಲನೂ ಬಿಡೋದಿಲ್ಲ, ಎಲ್ಲ ಕಡೆಯೂ ಸೆಕ್ಯೂರಿಟಿ ಅವರು ಇರ್ತಾರೆ. ಅದೊಂದೇ ಅದಕ್ಕೂ ಇದಕ್ಕೆ ಡಿಫ್ರೆನ್ಸು. ಮತ್ತು ರಶ್ ಜಾಸ್ತಿ ಇರುತ್ತೆ. ಮತ್ತು ಇಲ್ಲೇನು ಅಂತಂದರೆ ನಮಗೆ ದೇವ್ರನ್ನ ಅಷ್ಟೊಂದು ಹತ್ರಕ್ಕೆಲ್ಲೂ ಬಿಡೋದಿಲ್ಲ. ಈ ಜಯ ವಿಜಯ ಬಾಗಿಲಿದೆಯಲ್ಲ ಅಲ್ಲಿಂದನೇ ದರ್ಶನ ಮಾಡ್ಕೋಬೇಕಾಗುತ್ತೆ. ಇನ್ನು ಹೋಗಿ ಅಲ್ಲೂ ದೇವ್ರನ್ನ ದರ್ಶನ ಮಾಡಿಕೊಂಡು ಮತ್ತೆ ಬಂದ್ವಿ. ಹೊರಗಡೆ ಬಂದು ಇನ್ನು ನಮ್ಮ ರೂಮಿಗೆ ಬಂದು ಅಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇನ್ನು ಅಲ್ಲಿಂದ ನಾವು ಮನೆಗೆ ಹೊರಟ್ವಿ.
ಹೋಗಿ ಹುಣ್ಣಿಗೆ ನೋಡ್ಸ್ಕೊಂಡು ಆಮೇಲೆ ದರ್ಶನ ಮಾಡ್ಕೊಂಡು ತಿರ್ಗಿ ವಾಪಸ್ ಮನೆಗೆ ಬರೋದು. ಈಗ ಇದು ಬಸ್ಸು ನಮ್ಮೂರ ಮೇಲಿಂದ ಹೋಗೋದಲ್ಲ.